ಅಣ್ಣ ಅದು ಇಲ್ಲದೆ ಎಲ್ಲ ತೆಗೆದು ಇದು ಎಲೆ ಬುಸ ಬೇಡ ಗಣೆ ಇದು ನೀರ್ ಬಿಡ್ಕತ್ತೆ ರವೆ ಬುಸ ಕೊಡ್ಕತ್ತೆ ಇನ್ನೊಂದ್ ಸ್ವಲ್ಪ ಕೊಡ್ಬೇಕು ವಿನೋದ್ ಮಾಸ್ಟರ್ ಬಗ್ಗೆ. ಸೊ ಅಂದ್ರೆ ಆ ಇನ್ನೊಂದ್ ಸೈಡು ರಾಮ್ ಲಕ್ಷ್ಮಣ್ ಸರ್ ಕೂಡ ಅವರು ಕೂಡ ಮಾಡಿದ್ದಾರೆ. ಬಟ್ ಏನಂತಂದ್ರೆ ಕನ್ನಡದವನ್ನ ಬೆಳೆಸ್ಬೇಕು ಅನ್ನೋದು ನಿಮ್ಗೆ ಯಾವತ್ತಿಂದನೂ ಆ ಒಂದು ಹಸಿವು ಅನ್ನೋದಕ್ಕಿಂತ ಆ ಪ್ರೀತಿ ಆಕ್ಚುಲಿ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಬೇರೆ ಭಾಷೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಆ ಕಡೆನೆ ಫೋಕಸ್ ಮಾಡೋದಲ್ದೇನೆ, ಬಟ್ ನೀವು ಇಲ್ಲಿ ನಮ್ಮವ್ರನ್ನ ಕೂಡ ನೀವು ಬೆಳೆಸ್ಕೊಂಡು ಅದನ್ನ ಕ್ಯಾರಿ ಮಾಡ್ಕೊಂಡು ಬರ್ತಿರೋದು. ಸೊ ವಿನೋದ್ ಮಾಸ್ಟರ್ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಬಸ್? ಏನಾಗುತ್ತೆ, ರಾಮ್ ಲಕ್ಷ್ಮಣ್ ಬೆಸ್ಟ್ ಫೈಟ್ ಮಾಸ್ಟರ್ ನಾನು ನೋಡಿರೋದ್ರಲ್ಲಿ, ಹೊರಗಡೆಯಿಂದ ಬಂದಿದ್ರಲ್ಲಿ ನನಗೆ ತುಂಬಾ ಇಷ್ಟವಾದಂತ ಮಾಸ್ಟರ್. ಏನಕ್ಕೆ ಅಂತಂದ್ರೆ ಹೀರೋಗೆ ಒಂದು ಚೂರು ತೊಂದರೆ ಕೊಡದಂಗೆ, ಮೈ ನೋವಾಗ್ದಿರಂಗೆ, 10-15 ದಿನ ನಾವು ಶೂಟ್ ಮಾಡ್ತೀವಿ ಅಂದ್ರೆ ಬೇಡ ಸರ್ ಸಾಕು ನಮ್ಗೆ ಇಷ್ಟ. ಯಾಕಂದ್ರೆ ಅವ್ರು ಲಿಮಿಟ್ಸ್ ಗೊತ್ತಿರುತ್ತೆ. ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸರ್ಸ್ಗೆ ತೊಂದರೆ ಆದಂತ ಮಾಸ್ಟರ್ಗಳಲ್ಲ. ನಾವು ಬೇರೆ ಮಾಸ್ಟರ್ ನಾನು ನೋಡಿದೀನಿ, 10 ದಿನ ಫೈಟ್ ಹೇಳ್ಬಿಟ್ಟು ಆಮೇಲೆ ಒಂದು 20 ದಿನ ತಗೊಳ್ಳೋದು, ಅವ್ರ ತೊಂದರೆ ಎಕ್ವಿಪ್ಮೆಂಟ್ಸ್ ಅದು ಯೂಸ್ ಮಾಡಿದೆ ಅದಕ್ಕೆಲ್ಲ ಬಿಲ್ ಹಾಕೊಂಡು ಹೋಗೋದು, ಈ ತರ. ಸೊ ಅವಾಗಿಂದ ಕಟ್ ಮಾಡಿದೆ, ಬೇಡ ಯಾಕೆ ನಮ್ಮವ್ರಿಗೆ. ಆಮೇಲೆ ಒಂದೇನಂದ್ರೆ ನಮ್ಮಲ್ಲೂ ಕೆಲವು ಪ್ರೊಡ್ಯೂಸರ್ಸ್ ಎವ್ರಿ ಒನ್ ಇಲ್ಲಿ ಅವ್ರ ಮಾಸ್ಟರ್ ಅಂದ ತಕ್ಷಣ ಸಾಕ್ ಬಿಡಮ್ಮ ಅಂತ ಹೇಳಿದ್ರೆ ಅದೇ ಕಮ ಇದೇ ಕಮ ಅಂತ ಹೇಳ್ತಾರೆ. ಅದೇ ಅಲ್ಲಿಂದ ಬರ್ತಾನೆ ಅವ್ನಿಗೆ ABCD ಗೊತ್ತಿರಲ್ಲ, ಅವನಲ್ಲಿ ಫ್ಯಾಂಟಮ್ ಕೇಳಿದ್ರೆ ಫ್ಯಾಂಟಮ್ ಎಲ್ಲ ತಂದು ನಿಲ್ಸಿರ್ತಾರೆ. ಅಂತೀನಿ ಅದೇ ಎಕ್ವಿಪ್ಮೆಂಟ್ ಮಡ್ಗು ಅವ್ರು ಏನ್ ಫೈಟ್ ಅದನ್ನ ಅಪ್ಲಂಗ್ ನಾನು ತಗೊಡ್ತೀನಿ. ಸೊ ಇನ್ನೂ ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾನೆ, ಒಳ್ಳೇದಾಗ್ಲಿ ಅವ್ನಿಗೆ. ಯಾಕಂದ್ರೆ ಒಳ್ಳೆ ಮಾಸ್ಟರ್ ಕೂಡ ಕೇಪಬಿಲಿಟಿ ಅಲ್ಲ. ನಾವು ಹಂಗೇನೆ ಸುಮಾರು ಜನ ಆಕ್ಚುಲಿ ಫೈಟರ್ಗಳೇ ಮಾಸ್ಟರ್ ಆಗಿ ನನ್ನ ಹತ್ರ ಬಂದವರು ಇದಾರೆ, ಆದವರು ಇದಾರೆ. ಯಾರು ಬೆಳೆಸಕ್ಕೆ ಯಾರಿಲ್ಲ, ವರ್ಕ್ ಬೆಲೆ ಕೊಡ್ತೀನಿ ಅಷ್ಟೇ. ಆಮೇಲೆ ಒಂದೇನಾದ್ರೆ ಯಾರು ನಮ್ಗೆ ಹೊರಗಡೆ ಅವ್ರ ಪ್ರಿಫರೆನ್ಸ್ ಇದೆ, ಫಸ್ಟ್ ಇಲ್ಲಿ ಅವ್ರಿಗೆ ಕೊಡೋದು ಅಂತ. ಯಾರು ಉಂಡೆ 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 ಬಾರ ಚಿಟ್ಟಿ ಯಾರು ಲಕ್ಷ್ಮಣ್ ಸರ್ ಹಾಗೇನೆ ಬೊಂಬೆ ಬೊಂಬೆ ಹಾಡು ಟ್ರೆಂಡಿಂಗ್ ಅಂಡ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸಾಂಗ್ ಚೆನ್ನಾಗಿದೆ, ಎಂಜಾಯ್ ಮಾಡ್ತಿದ್ದಾರೆ, ಅದಕ್ಕೆ ಟ್ರೆಂಡಿಂಗ್ ಆಗುತ್ತೆ. ಬಟ್ ಅದಕ್ಕೆ ನಿಮ್ಗೆ ಅವಾಗ್ಲೇ ಹೇಳಿಲ್ಲ, ಹರಿಕೃಷ್ಣ ಆಕ್ಚುಲಿ ಹೆಂಗ್ ಬಿಡ್ಬೇಕಾಗಿದ್ರೆ ನಾವು ಆಕ್ಚುಲಿ ಕೊನೆ ಸಾಂಗ್ ಏನ್ ಬಿಟ್ವಿ, ಅದು ಫಸ್ಟೇ ಬಿಡ್ತಾ ಇದ್ವಿ. ನಮ್ಗೆ ಆ ಥರದೊಂದು ಇದ್ದಾರೆ. ಸಿನಿಮಾ ಕಾನ್ಸೆಪ್ಟ್ ಆಕ್ಚುಲಿ ಜನಗಳಿಗೆ ಬರೋಕ್ಕೂ ಮುಂಚೆ ಕಾನ್ಸೆಪ್ಟ್ ಹೇಳ್ಬೇಕು. ಈಗ ಇವತ್ತೆಲ್ಲರೂ ಏನಿಗೆ ಬಂದರೆ ಇಲ್ಲಿ ಓಕೆ ಸಂಕ್ರಾಂತಿ ಹಬ್ಬ ಮಾಡ್ತಾರೆ, ಆ ಮೂಡಲ್ಲೇ ಇರ್ತಾರೆ. ನಾನು ಸುಮ್ಮನೆ ಬಂದ್ರೆ ಅಂತಂದ್ರೆ ಯಾರು ಯಾವ ಮೂಡಲ್ಲಿ ಬರ್ತಾರೆ? ಸಿನಿಮಾಗೆ ಪ್ರಿಪೇರ್ ಮಾಡ್ಬೇಕು ಆಡಿಯನ್ಸ್. ನಾವು ಧರಣಿ ಸಾಂಗ್ ಮಾಡಿದಾಗ ನಾನು ಅದಕ್ಕೆ ಕೇಳಿದೆ, ಇದನ್ನು ಬಿಟ್ಬಿಡ್ತಾ ಇದೆಯಾ, ಬೇರೆ ಬಿಡೋಣ ಅಪ್ಪಿ ತಪ್ಪಿ ಈ ಸಾಂಗ್ ನಮ್ಗೆ ಇಷ್ಟ ಆದ್ರೆ ನಮ್ಮ ಕಾನ್ಸೆಪ್ಟ್ ಅಂದ್ರೆ ಅರ್ಥ ಆಯ್ತು, ನಾವು ಅಲ್ಲೇ ಗೆದ್ತೀವಿ. ಕಾನ್ಸೆಪ್ಟ್ ಸರಿ ಮಾಡೋಣ. ಧರಣಿ ಸಾಂಗ್ ತಗೊಂಡೋದಂಗೆ ಇನ್ ಯಾವ್ದು ನಾವು ನೋಡ್ಲಿಲ್ಲ ಆತ. ಜನಕ್ಕೆ ಅದು ಇಷ್ಟ ಆಗಿದ್ ರೇಂಜ್ ಆಗ್ಬೋದು. ಓಕೆ ಒಂದು 50% ನಾವು ಓಕೆ ಜನರಿಗೆ ಕನ್ವೆ ಮಾಡ್ಬೋದು ಈ ಕಥೆನ ಅಂತ. ಹಂಗೇನೆ ಬೊಂಬೆ ಬೊಂಬೆನೂ ಅಷ್ಟೇ ನಿಮ್ಗೆ ಒಂದು ಡುಯೆಟ್ ಚೆನ್ನಾಗಿದೆ ಅಂದ್ರೆ ಹರಿಕೃಷ್ಣನ್ ಒಳಗಡೆ ಸ್ಟಾಕ್ ಅದು. ಮೇಬಿ ಆಕ್ಚುಲಿ ಹರಿಯರ್ ತುಂಬಾ ಮ್ಯೂಸಿಕ್ ಮಾಡಿದ್ರೆ ಮೋಸ್ಟ್ ಈ ತರ ಮ್ಯೂಸಿಕ್ ಕೊಡ್ತಾ ಇರ್ಲಿಲ್ಲ ನಾವು, ಕೊಡ್ತಾ ಇದ್ರು. ತುಂಬಾ ಕಡೆ ಹೇಳಿದೀನಿ, ಹೇಳ್ತಾ ಇದ್ದೀನಿ. ಸಿನಿಮಾಗೆ ಹರಿ ತುಂಬಾ ಚೆನ್ನಾಗಿ ಸಾಂಗ್ ಮಾಡಿದ್ದಾರೆ ಅಂತಂದ್ರೆ ಡೈರೆಕ್ಟರ್ ಕೂತ್ಕೊಂಡು ತುಂಬಾ ಚೆನ್ನಾಗಿ ಕಥೆ ಹೇಳಿದ್ದಾರೆ. ಕೆಲವು XYZ ಬೇಡ, ನನಗೆ ಬೇರೆ ಡೈರೆಕ್ಟರ್ಗಳು ನಮ್ಮ ಜೊತೆನೆ ಕೆಲಸ ಮಾಡಿದ್ದಾರೆ. ಅವ್ರು ಒಂದು ದಿನ ಹೋಗಿ ಹರಿ ಹತ್ರ ಕೂತ್ ಕಥೆ ಹೇಳಿಲ್ಲ. ರಾವೈರ್ಯ ಕಥೆ ಹೇಳಕ್ ಬರಲ್ಲ ಯಾರಿಗೆ, ಆ ಡೈರೆಕ್ಟರ್ಗೆ. ಅದು ರೀಮೇಕ್ ಸಿನಿಮಾ, ಅದೇ ಸರ್ ರೀಮೇಕ್ ಅಲ್ಲಿ ಇದೆಯಲ್ಲ ಹಂಗ್ ಸಾಂಗ್ ಏನಂತ ಹೊಡಿತಾರೆ ಅಲ್ವಾ? ಹೌದು.
ಬಸ್ ಹಾಗೇನೆ ಕಾಸ್ಟ್ಯೂಮ್ ಡಿಸೈನರ್ ಬಗ್ಗೆ ಬಸ್ ಮಾತಾಡ್ಲೇಬೇಕು. ಸಖತ್ ಲ್ಯಾವಿಶ್ ಆಗಿ ಕಾಣ್ತಿದ್ದೀರಾ ಬಸ್. ಆಕ್ಚುಲಿ ಪ್ರತಿಯೊಂದು ಸಿನಿಮಾ ನೋಡ್ತಾ ಈಗ ವೇರಿಯೇಷನ್ಸ್ ತುಂಬಾನೇ ಎದ್ದು ಕಾಣ್ತಿದೆ. ಈ ಸಿನಿಮಾದಲ್ಲಂತೂ ಅದ್ಭುತವಾಗಿ ಕಾಣ್ತಿದ್ದಾರೆ. ಸೊ ಕಾಸ್ಟ್ಯೂಮ್ ಡಿಸೈನ್ ಬಗ್ಗೆ. ಕಾಸ್ಟ್ಯೂಮ್ ಡಿಸೈನರ್ ಡನ್ ಬೈ ಹರಿಕೃಷ್ಣ. ಓಕೆ. ಹರಿ ನನ್ಗೆ ಹಿಂಗೇ ಬೇಕು, ಈ ವಾಚ್ ಹಿಂಗೇ ಕಟ್ಟಬೇಕು. ನಮ್ಮ ನಾಗುವಂತಿದ್ದಾನೆ ನನ್ನ ಕಾಸ್ಟ್ಯೂಮರ್, ಕರ್ಕೊಂಡೋಗು ತಗೋಬ. ಮೋಸ್ಟ್ಲಿ ಆ ಕಲೆಕ್ಟಿವ್ ಅಲ್ಲಿ ಕಲೆಕ್ಟಿವ್ ಹರಿ ನೋಡಿದ ತಕ್ಷಣ ಬೇಜಾರ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ನಾನು. ಹೋಗು ತಗೊಂಬ ನಾಳೆ ಶೂಟಿಂಗ್ ಹಿಡ್ಕೊಂಡು ನೀನ್ ಇವತ್ತು ಕಾಸ್ಟ್ಯೂಮ್ ಮಾಡ್ತೀವಿ, ಯಾಕೋ ಸರಿ ಇಲ್ಲ ನಾವು ಹೋಗ್ಕೊಂಡ್ಬರ್ತೀವಿ. ಆಮೇಲೆ ಯಾರು ತಂದ್ರು ಹರಿ ಹೋಗ್ತಾ ಇರ್ಲಿಲ್ಲ, ಹರಿನೇ ಹೋಗ್ತಾ ಇರ್ಬೇಕು. ಸೊ ಅಷ್ಟು ಕಾಸ್ಟ್ಯೂಮ್ ನೀವೇನ್ ನೋಡ್ತಾ ಇದ್ದೀರಾ, ಇಟ್ ಇಸ್ ಡನ್ ಬೈ ಹರಿ. ದಿಸ್ ಇಸ್ ಸರ್ಪ್ರೈಸಿಂಗ್ ಸರ್. ಆಕ್ಚುಲಿ ಇದು ಯಾರು ಬೇರೆ ಯಾರು ಮಾಡ್ತಿದಾರೇನೋ ಅಥವಾ ಇದು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಇದು. ಆಕ್ಚುಲಿ ಡೈರೆಕ್ಟ್ ಅನ್ನೋದಕ್ಕೆ ರಿಯಲ್ ಅಂತ ಹರಿ ಕೇಳಿಸ್ಕೊಟ್ರೆ, ಅಂದ್ರೆ ಬೇರೆಯವ್ರು ಯಾರೋ ಹೊಟ್ಟೆ ಹೊರ್ಕೋಬೋದಿಲ್ಲ ಅಂತ ಹೇಳಲ್ಲ, ಮಾಡ್ದವ್ನು ಹೇಳ್ಬೇಕು ನಾವು. ಹರಿಗೆ ತನ್ನ ಹೀರೋ ದರ್ಶನ್ ಅನ್ನೋ ಬೆಲೆ ಬಿಟ್ಬಿಡು, ಬಟ್ ಆ ಕ್ರಾಂತಿ ಹೆಂಗಿರ್ಬೇಕು, ಹೌದು ಅವ್ನು ಹಿಂಗೆ ಗ್ಲಾಸ್ ಹಾಕ್ಬೇಕು, ಕೈಯಲ್ಲಿ ಈ ತರದ್ದೇ ವಾಚ್ ಇರ್ಬೇಕು, ಈ ಬ್ರಾಂಡೆಡೇ ಇರ್ಬೇಕು. ಓಕೆ. ನಾವು ಸೂಟ್ಗಳಿಗೆ ನಂಬಲ್ಲ, ಒಂದು ಎಲ್ವಿದು ಶೂಸ್ ಗಳಂತ 6 ಶೂಸ್ ತರಿಸಿದ್ರು. ನಾನಂದೆ ಅಲ್ಲಣ್ಣ ನಿಂಗೆ ತಲೆ ಇದ್ದ ಹೊಟ್ಟೆಗೆ ಅನ್ನ ತಿಂತಿ ಏನ್ ಪ್ರೊಡ್ಯೂಸರ್ ಏನ್ ಅನ್ಕೊಳಲ್ಲ, ನಾನು ಎಲ್ವಿ ಹಾಕ್ತೀನೋ ಲೋಕಲ್ ಹಾಕ್ತೀನೋ ಯಾವನು ಗೊತ್ತಾಗುತ್ತೆ. ಶೂಸ್ ಹಾಕಿದ್ವಿ ಅಂದ್ರೆ ಅದನ್ನ ಅಬ್ಸರ್ವ್ ಮಾಡಕ್ಕೆ ಒಂದು ಜನ ಇರ್ತಾರೆ, ಅವ್ರ ಮುಂದೆ ಆಗಕ್ಕೆ ನಂಗೆ ಇಷ್ಟ ಅಲ್ಲ. ನಿನಗೆ ನೀನ್ ಹಾಕು, ನೀನು ಒಂದೊಂದು 1.5 ಲಕ್ಷ 2 ಲಕ್ಷ ರೂಪಾಯಿ ಶೂಸ್ಗಳವು ಹೊಟ್ಟೆ ನಮ್ಗೆ ಮತ್ತೆ ಅಂದ್ರೆ ಒಬ್ಬ ಡೈರೆಕ್ಟರ್ ಸಿನಿಮಾಗೆ ಏನ್ ಬೇಕು ಅದೇ ಮೈನ್ಯೂಟ್ ಪಾಯಿಂಟ್ಸ್ ನ ಕೂಡ ತುಂಬಾ ಅಬ್ಸರ್ವ್ ಮಾಡಿ ಮಾಡಿದ್ರಂಗೆ ಇದೆ ಸರ್. ಒಂದು ಇಲ್ಲಾಂದ್ರೂ ಒಂದು 8 ವಾಚ್ ಎಲ್ಲ ತಗೊಂಡು ಹೋಗಿ. ಓಕೆ. ಒಂದೊಂದು ಎಕ್ಸ್ಪೆನ್ಸಿವ್ ವಾಚ್ಗಳ ಹೋಗಿ ಅದೇ ಬೇಕು ನನಗೆ ಅಂತ ಅದಕ್ಕೆ ಇದಕ್ಕೇನಂದ್ರೆ ಈಗ ಅವರ ಒಪ್ಪಂದ ಅಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ ಪ್ರತಿಯೊಬ್ಬರು ಅವರೇ ಡಿಸೈನ್ ಮಾಡೋದು. ಓಕೆ. ಹಾಗಿದ್ರೆ ಹರಿ ಸರ್ನ ಆಕ್ಚುಲಿ ಬರೀ ಮ್ಯೂಸಿಕ್ ಡೈರೆಕ್ಟರ್ ಅಲ್ದೇನೆ ಆಲ್ ಇನ್ ಆಲ್ ರೈಟ್ ಕಂಪ್ಲೀಟ್ ಪ್ಯಾಕೇಜ್ ಅದ. ಜೊತೆಗೆ ಸರ್ ಹಾಗೇನೆ ಡೈಲಾಗ್ಸ್ ಬಗ್ಗೆ ಸರ್. ಡೈಲಾಗ್ ಅಂದ್ರೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಅಂಡ್ ನಿಮ್ಮ ಐ ಮೀನ್ ಸೆಲೆಬ್ರಿಟೀಸ್ ಜೊತೆಗೇನೆ ಇಡೀ ನಮ್ಮ ಕನ್ನಡ ಆಡಿಯನ್ಸ್ ಅಂತ ಏನ್ ಹೇಳ್ತೀವಿ ಅಕ್ರಾಸ್ ಎವ್ರಿವೇರ್, ಡೈಲಾಗ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಮಜಾ ಕೊಡ್ತಿದ್ದ ಟ್ರೈಲರ್ ಸ್ಪೆಷಲಿ. ಸೊ ಡೈಲಾಗ್ಸ್ ಬಗ್ಗೆ ಅಂದ್ರೆ ಡೈಲಾಗ್ಸ್ ಬರ್ದಿರೋದು ಹರಿದೆ ಎಲ್ಲ ಅರ್ಧಂಬರ್ಧ ಬರ್ದ್ಬಿಟ್ಟಿರ್ತಾರೆ, ಆಮೇಲೆ ಕುತ್ಕೊಂಡು ಎಲ್ರಿಗೂ ಕೊಡ್ತಾರೆ, ಕರೆಕ್ಷನ್ ಸರಿ ಮಾಡ್ಕೊಳ್ತಾರೆ. ಓಕೆ. ಡೈಲಾಗ್ ಅನ್ಕೊಳಂಗಿಲ್ಲ, ಕತೆಗೆ ಅದು ಸಿಂಕ್ ಹೋಗಿದೆ, ನಾಟ್ ಬಿಯಾಂಡ್ ಬುಕ್. ನಾವೇನೋ ಇಲ್ಲಿ ಯಾರಿಗೋ ಮಾತಾಡ್ತೀವಿ ಹೇಳ್ಬೇಕಾಗಿರುತ್ತೆ, ಹಂಗೇನಿಲ್ಲ. ಹೌದು. ನೀವು ಇದ್ರ ಬಗ್ಗೆ ಅಂತೂ ಹಿಂದೆ ಕೂಡ ಹೇಳಿದ್ದೀರಾ, ನಾನ್ ಮಾಡೋದು ಯಾವತ್ತು ನನ್ನ ಸಿನಿಮಾಗೆ, ಬಟ್ ಯಾವ್ದಕ್ಕೂ ಯಾರನ್ನೂ ವಿಷಯಕ್ಕೆ ಇಟ್ಕೊಂಡು ನಾನು ಖಂಡಿತ ಯಾವ್ದು ಇರೋದಿಲ್ಲ. ನಾನೇ ರಿಪೀಟ್ ಮಾಡ್ತೀನಿ, ಹಂಗಂದ್ರೆ ಚಾನ್ಸ್ ಇಲ್ಲ. ಬಡಬಡಿಸೋ ಭಾಷೆಯ ಬಾವುಟ ನಮ್ದೇನೆ, ಮನೆಯೊಳಗೆ ಘಮಘಮಿಸೋ ಗಂಧದ ಗುಡಿಯು ನಮ್ದೇನೆ. ಕಪ್ಪು ಮಣ್ಣ ಭೂಮಿ ನಿಂದೆ ಕನ್ನಡಿಗ ಸ್ವಾಮಿ ಆಂಜನೇಯ ನಮ್ಮ ಕನ್ನಡಿಗ. ಜಗನರ ನಡೆದು ಬೆತ್ತರ ಬಸಿದ ಹೊನಕೆಯ ಹಿಡಿದು ಕಲೆಗಳ ಗಡಿದ ವಿಶ್ವದ ಲಿಪಿಗಳ ರಾಣಿ, ಅಮೃತ ಉಣಿಸುವ ಮಾಡಿ ಮಂತ್ರಾಕ್ಷತೆಯ ಭರಣಿ ನನ್ನ ಕನ್ನಡ. ಕನ್ನಡ ತಾಯಿಗೆ ಜನ್ಮವೇ ಚಿರಋಣಿ, ಧರಣಿ ಮಂಡಲ ಮಧ್ಯದಲ್ಲಿ ಬೆರೆವ ಕನ್ನಡ ದೇಶದಲ್ಲಿ ಮೊಳಗೋ ಕಹಳೆ ದನಿ ಕೇಳಿ ಬೆಚ್ಚು ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಸಿದ್ದಪ್ಪಾಜಿ ಸ್ವಾಮಿ ಬನ್ಯೋ ಬನ್ಯೋ ಮಂಟೇರ ಲಿಂಗಯ್ಯ ಬನ್ಯೋ. ಸಿದ್ಧಾರೂಢ ಸ್ವಾಮಿ ಸ್ವಾಮಿ ಮಹಂತಜ ಎಲ್ಲವ್ವ ನಿನ್ನ ಕೂಧೋ. ಕಾವೇರಿ ಸ್ವಾಭಿಮಾನ ಮಹದಾಯಿ ಜೀವಗಾನ, ಗಡಿನಾಡು ನಮ್ಮ ಪ್ರಾಣ ಕೇಳು. ವೀರತ್ವ ಬಾಳಿನಲ್ಲಿ ಸಾಮರ್ಥ್ಯ ತೋಳಿನಲ್ಲಿ ಪ್ರಾಚೀನ ನಾವೇ ಇಲ್ಲಿ. ಧೈರ್ಯದ ಬಟ್ಟಲು ಧರ್ಮದ
ಇಲ್ಲ ನೀವು ಹಾರಲ್ವಾ? ಹೋಗಿದೆ ಯಾಕೆ ಬೇಕು ಅಲ್ಲಲ್ಲ ಅಲ್ಲಿಗೆ ಕೇಳಿ ಪಡೆದಿದ್ದಲ್ಲ, ಸುಮ್ಮನೆ ಬಂದಿದ್ದಲ್ಲ, ಕೊಟ್ಟಿದ್ದಲ್ಲ, ಯಾರೋ ಬಿಟ್ಟಿದ್ದಲ್ಲ. ಹಂಗೆ ಗೆದ್ದಿದ್ದಲ್ಲ, ಹಂಗೆ ಕೇಳಿಲ್ಲ, ಮಾತ್ರ ಹೇಳೋದಲ್ಲ, ಹಗುರ ಇವನು ದಂತಕತೆ. Don't mess with him. ಎಲ್ಲದು ಜಯ ಘೋಷ. Don't mess with him. ಇವನು ಇತಿಹಾಸ. ಯೂಟ್ಯೂಬ್ ಚಾನಲ್ ಅವ್ರು ಮಾಡ್ದಾಗಿದ್ದ ಒಂದ್ಸಲಿ ಒಂದು ಇಂಟರ್ವ್ಯೂ ಕೊಟ್ಟಿಲ್ಲ, ಅವ್ರು ಕೇಳೂ ಇಲ್ಲ ಇವತ್ತುವರೆಗೂ. ನಾನು ಬೇರೆಯವರೆಲ್ಲರೂ ಕೇಳೋರು, ಇನ್ನೊಂದು ಸ್ವಲ್ಪ ಡಿಮಾಂಡ್ ಮಾಡೋರು, ಒಂದು ದಿನ ಕೇಳಿದ್ರು ಮಾಡ್ತಾ ಇದ್ದೀವಿ ಬಸ್ ಭಾಳ ಚೆನ್ನಾಗಿ. ಸಲ ನಿಮಗೆ ಸಂಕ್ರಾಂತಿ ಅದನ್ನ ನಮ್ಮ ಶಾಂಬು ಸಪೋರ್ಟ್ ಎಲ್ಲರಿಗೂ ಸಿಗುತ್ತೆ. ತುಂಬ ಒಳ್ಳೆಯದಾಯ್ತು. ಎಲ್ಲರೂ ಆ್ಯಕ್ಚುಲಿ ಜುಗುದಿಪ್ಪ ಡೈರೆಕ್ಟ್ರಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಾರೆ, ಆರಿಸ್ತಾರೆ, ಹಾರೈಸ್ತಾರೆ. ಅದ್ರಲ್ಲಿ ಬರೋದ್ರಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ದರ್ಶನ್ ಸರ್ ಅವರ ಸೆಲೆಬ್ರಿಟಿಗಳಿಗೆ ನನ್ನ ಪರವಾಗಿ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಟುಡೇ ವಿತ್ ಡಿವರ್ಸ್ ಆ್ಯಂಡ್ ಐ ಥಿಂಕ್ ಸ್ವಲ್ಪ ಸ್ಪೀಚ್ಲೆಸ್ ಆಗಿದ್ದೀನಿ. ಅದು ಆ್ಯಂಕರ್ ವೃತ್ತಿಲಿದ್ದರೂ ಸಹ ಅದೊಂದು ದಿಗಿಲು ಅನ್ನೋದಕ್ಕಿಂತ ಅದೇನೋ ಒಂದು ಶೂಟ್ ಮಾಡ್ತಾನೆ ಇದೆ ಬೆಳಗ್ಗೆಯಿಂದ. ನಾವು ಸರ್ವೇ ಸಾಮಾನ್ಯ ಫಂಗಿರೋದು. ನನ್ನ ಮುಂದೆ ಒಂದು ಗುಂಪಿ, ನನ್ನ ಕಾಯೋಕೆ ಒಂದು ಸೈನ್ಯನೇ ಇದೆ.